ಬಾಯಲ್ಲಿಟ್ಟರೆ ಕರಗಬೇಕು, ಒಂದು ತಿಂದರೆ ಸಮಾಧಾನನೇ ಅನಿಸಲ್ಲ, 3-4 ತಿನ್ನಬೇಕು ಅನ್ನೋ ರೀತಿಯಾಗಿ ಕೈಲಿಟ್ಟರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆ ರೀತಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ತುಂಬ ಈಸಿಯಾಗಿ ಮನೆಯಲ್ಲಿನೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರೋ ಅಂಥ ಬಿಳಿ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಇದೇ ಚಕ್ಲಿಗೆ ಖಾರ ಹಾಕ್ಕೊಂಡ್ರೆ ಖಾರ ಚಕ್ಲಿ ಆಗತ್ತೆ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ನಾನಿಲ್ಲಿ ಮೆಷರ್ಮೆಂಟ್ಗೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಆ ಬೌಲಲ್ಲಿ 1 ಬೌಲಷ್ಟು ನಾನಿಲ್ಲಿ ಇದು ಉದ್ದಿನಬೇಳೆ, ಅದನ್ನು ನೆನೆಸ್ಬಿಟ್ಟು ಬೇಯಿಸ್ಕೊಂಡಿರೋದು ಸ್ನೇಹಿತರೆ. ಚೆನ್ನಾಗಿ ಕೈನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು, ಅಲ್ಲಿ ತನಕನೂ ಬೇಯಿಸ್ಕೊಬೇಕು. ಸುಮಾರು ಒಂದು 4 ವಿಷಲ್ ಬೇಯಿಸ್ಕೊಬೇಕಾಗತ್ತೆ. ಅದಕ್ಕಿಂತ ನಾವು ಉದ್ದಿನಬೇಳೆ ಏನು ಹಾಕಿರ್ತೀವಿ ಅದಕ್ಕಿಂತ ಮೇಲೆ ಸ್ವಲ್ಪ ನೀರಿರಬೇಕು ಬೇಯಿಸ್ಕೊಳ್ಬೇಕಾದ್ರೆ. ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ದಾಗೆ ಬೌಲ್ ಮೆಷರ್ಮೆಂಟು ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಇಟ್ಕೊಳ್ಳಿ. ಉದ್ದಿನಬೇಳೆಗಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಎಲ್ಲದಕ್ಕೂ ಸೇರಿ 1 ಬೌಲನ್ನು ತೊಗೊಬೇಕಾಗತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ 1ರಿಂದ 1.5 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗು. ನಾನು ಬೌಲ್ ಮೆಷರ್ಮೆಂಟ್ ಹೇಳಿದೆ ಅಲ್ವಾ, ನೋಡಿ ಇದೇ ಬೌಲ್ ಮೆಷರ್ಮೆಂಟಲ್ಲೇ ನಾನು ಇದೇ ಬೌಲ್ನಲ್ಲಿನೇ 1 ಬೌಲಷ್ಟು ನಾನು ಉದ್ದಿನಬೇಳೆ ತೊಗೊಂಡಿದ್ದೆ. ಸೊ ಅದೇ ಬೌಲ್ ಮೆಷರ್ಮೆಂಟಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 2.5 ಕಪ್ ಹಾಕಿದ್ದೀನಿ. ಇನ್ನು ಅರ್ಧ ಕಪ್ ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಇಡಿಸೋದಿಲ್ಲ, ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಈವನಾಗಿ ಮಿಕ್ಸ್ ಆಗಬೇಕು. ನಾವು ಬೇಯಿಸಿಟ್ಕೊಂಡಿರೋಂಥ ಉದ್ದಿನಬೇಳೆ ಆಗ್ಬೋದು, ಅಕ್ಕಿ ಹಿಟ್ಟು, ಜೀರಿಗೆ, ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ. ನೋಡಿ, ಈ ರೀತಿಯಾಗಿ ಒಂದೊಳ್ಳೆ ಹದ ಬರುತ್ತೆ ನಮಗೆ. ಕೈನಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ವಾ, ಚಕ್ಲಿ ಹಿಟ್ಟೆಲ್ಲ ಚಪಾತಿ ಹಿಟ್ಟಷ್ಟು ಹದ ಇದ್ದರೆ ಸಾಕಾಗತ್ತೆ. ನೋಡಿ, ಈ ರೀತಿಯಾಗಿದೆ. ಇನ್ನೂ ಅರ್ಧ ಹಾಗೆ ಉಳ್ಕೊಂತು ನನಗೆ. ಅಲ್ಲಿಗೆ 2.5 ಕಪ್ಪಷ್ಟು ನನಗೆ ಹಿಡ್ದಿದೆ. ಇಲ್ಲಿ ಸುಮಾರು 1.5 ಟೇಬಲ್ ಸ್ಪೂನಷ್ಟು, 1.5ರಿಂದ 1.25 ಸಾಕಾಗತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಬಿಸಿಯಾಗಿರೋ ಎಣ್ಣೆ ಅಂದರೆ ನಾವು ಹಿಟ್ಟಿಗೆ ಹಾಕಿದ ತಕ್ಷಣ ಅದು ಚುರ್ ಅಂತ ಸೌಂಡ್ ಬರಬೇಕು, ಅಲ್ಲಿ ತನಕ ಎಣ್ಣೆ ಕಾಯ್ದಿರಬೇಕು. ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಜಾಸ್ತಿ ನಾದಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ. ನೋಡಿ, ಈ ಒಂದು ಹದವಾಗಿ ಇತ್ತು ಅಂತ ಹೇಳಿದ್ರೆ ಚಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲೂ ಕೂಡ ಕಟ್ ಆಗೋದಿಲ್ಲ. ನೋಡಿ, ನಾನಿಲ್ಲಿ ಚಕ್ಲಿ ಒರಳಿಗೆ ಎಷ್ಟು ಇಡ್ಸುತ್ತೆ ಅಷ್ಟನ್ನು ತಗೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಒಂದು ಶೇಪ್ ಕೊಡ್ತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು. ಒಬ್ಬರೇ ಸಾಕು ಸ್ನೇಹಿತರೆ, ಚಕ್ಲಿ ಒತ್ತಬೇಕು, ಬೇಯಿಸಬೇಕು, ಕಲಿಸ್ಬೇಕು, ಒಬ್ಬರ ಕೈಲಾಗುತ್ತಾ ಅಂತ ಅನ್ನೋರಿಗೆ ಆರಾಮ್ಸೆ ಮಾಡೋ ಅಂಥ ರೆಸಿಪಿ. ನೋಡಿ, ಆ ಚಕ್ಲಿ ಒರಳಿಗೆ ಹಾಕ್ಕೊಂಡಿದ್ದೀನಿ. ನಾನು ಚಕ್ಲಿ ಒರಳಿಗೆ ಇವನ್ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿಲ್ಲ, ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಉಳಿದಿರೋ ಅಂಥ ಹಿಟ್ಟಿಗೆ ಒಂದು ಕಾಟನ್ ಬಟ್ಟೆ ಆಗ್ಬೋದು, ಕರ್ಚೀಫನ್ನು ಆಗ್ಬೋದು, ಒದ್ದೆ ಮಾಡಿಬಿಟ್ಟು ಅದಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಅದು ಮತ್ತೆ ಗಾಳಿಗೆಲ್ಲ ಗಟ್ಟಿ ಆಗಿಬಿಡುತ್ತೆ ಅಂತ. ಇವಾಗ ಚಕ್ಲಿ ಒರಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿರೋ ಚಕ್ಲಿನಲ್ಲೂ ಮಾಡ್ಬೋದು, ಇಲ್ಲ ಬೆಣ್ಣೆ ಮುರುಕೆಲ್ಲ ಮಾಡ್ತೀವಲ್ವ ಅದರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ. ನಾನಿಲ್ಲಿ ಚಿಕ್ಕ ಕಣ್ಣಿರೋ ಅಂಥ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಇವಾಗ ಇದನ್ನು ಒಂದು ಬಟ್ಟೆ ಮೇಲೆ ಆಗ್ಬೋದು, ಇಲ್ಲ ಒಂದು ಪೇಪರ್ ಮೇಲೆ ಆಗ್ಬೋದು. ಪೇಪರ್ ಅಂತ ಅಂದರೆ ಕವರ್ ಮೇಲೆ ತೊಗೊಳ್ಳಿ, ನ್ಯೂಸ್ ಪೇಪರಲ್ಲೆಲ್ಲ ಬೇಡ. ನೋಡಿ, ನೀವು ಎಷ್ಟು ಸುತ್ತ ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಅದು ಎಲ್ಲೂ ಕಿತ್ತೋಗೋದಿಲ್ಲ, ಡ್ಯಾಮೇಜ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಚಕ್ಲಿಯನ್ನು ಒತ್ತಿ ಆದಮೇಲೆ ಎಡ್ಜಸ್ ಏನು ಬರುತ್ತಲ್ವ, ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗೋದಿಲ್ಲ ಅಂತ ಆ ರೀತಿ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ಒಂದೊಂದು ಇಬ್ಬೆ ಅಂದರೆ ಒಂದೊಂದು ಸಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಒತ್ಕೊಳ್ಳೋಣ, ಮತ್ತು ಅದು ಗಾಳಿನಲ್ಲಿ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತ ಅಂದರೆ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ರೀತಿ ಇರುತ್ತೆ ರೀ, ತುಂಬ ಚೆನ್ನಾಗಿರುತ್ತೆ. ನೀವು ಫಂಕ್ಷನ್ಸ್ಗಾಗ್ಬೋದು, ಸ್ನ್ಯಾಕ್ಸಿಗಾಗ್ಬೋದು, ಹಬ್ಬಗಳಿಗಾಗ್ಬೋದು ಆರಾಮ್ಸೆ ಮಾಡ್ಕೊಳ್ಬೋದು. ನೋಡಿ, ಒಂದು ಚೂರು ಕೂಡ ಅಂಟ್ತಾ ಇಲ್ಲ.
ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿನೇ ಬಿಟ್ಟು ಚೆನ್ನಾಗಿ ಕರ್ಕೊಬೇಕಾಗತ್ತೆ. ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಿ ಇಟ್ಕೊಬೇಕಾಗತ್ತೆ, ತೀರಾ ಹೈ ಫ್ಲೇಮ್ನಲ್ಲೂ ಇರಬಾರ್ದು. ನೋಡಿ, ನೀವು ಯಾವ ರೀತಿ ಬಿಟ್ಟರೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಬಿಳಿ ಕಲರಲ್ಲೇ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು. ಅದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಚಕ್ಲಿ ತಳಕ್ಕೆ ಹೋಗುತ್ತೆ, ತೇಲೋದಿಲ್ಲ, ಅದು ಮುಳುಗುತ್ತೆ. ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ, ಆಲ್ಮೋಸ್ಟ್ ಅಲೆ 1, 2 ಎಲ್ಲ ಕೆಳಭಾಗಕ್ಕೆ ಹೋಗ್ತಾ ಇದೆ, ಬಬಲ್ಸ್ ಕೂಡ ಕಡಿಮೆ ಆಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಇಬ್ಬೆನೂ ಕೂಡ ನೀವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು, ಟ್ರೆಡಿಷ್ನಲ್ ರೆಸಿಪಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಂದು ಇಬ್ಬೆನೂ ಕೂಡ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಬಿಡೋಣ. ನೋಡ್ತಾ ಇರ್ಬೋದು, ಎಣ್ಣೆನೂ ಕೂಡ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಜಾಸ್ತಿನ. ಮಾಮೂಲಿ ನೀವು ರೆಗ್ಯುಲರ್ ಏನು ಚಕ್ಲಿ ಮಾಡ್ತೀರಾ ಅದೇ ರೀತಿಯೇ ಬರುತ್ತೆ ಇದು ಕೂಡ. ನೋಡಿ, ಈಗ ಎಲ್ಲದೂ ಕೂಡ ರೆಡಿ ಆಗಿದೆ. ಇವಾಗ ಸರ್ವ್ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಈಸಿಯಾಗಿ ಮಾಡ್ಬೋದು. 2 ಇಂಗ್ರೀಡಿಯೆಂಟ್ಸ್ ಸಾಕು ಸ್ನೇಹಿತರೆ, ತುಂಬ ರುಚಿಯಾಗಿರೋ ಅಂಥ ಬಿಳಿ ಚಕ್ಲಿಯನ್ನು ಮಾಡಿಬಿಡ್ಬೋದು. ಈ ಮೆಥಡಲ್ಲಿ ಯಾರೆಲ್ಲ ಮಾಡ್ತಾಯಿದ್ರಿ ಅಥವಾ ಇವಾಗ ಟ್ರೈ ಮಾಡಿದ್ದೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮಕ್ಕಳಿಗಾಗ್ಬೋದು, ದೊಡ್ಡವರಿಗಾಗ್ಬೋದು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಚಕ್ಲಿ ಅಂತಂದರೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು. ನಾವು ತಿಂಡಿಗೂ ಕೂಡ, ಲಂಚಿಗೂ ಕೂಡ, ಸ್ನ್ಯಾಕ್ಸಿಗೂ ಕೂಡ ತಿಂತೀವಿ ಅಲ್ವಾ, ಅಷ್ಟು ರುಚಿಯಾಗಿರುತ್ತೆ. ಸೊ ಈಸಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಒಬ್ಬರೇ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ 2-3 ಜನ ಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ. ಇವಾಗ ಫಿಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನೋಡಿ 3 ಕಣ್ಣು ಬರುತ್ತೆ ಅಲ್ವಾ. ಸೊ ಅದರಲ್ಲಿ ಮಾಡ್ತಾ ಇರೋದು ಮುಸ್ಸೋರೆಗೆ ಅಂತಲೇ ಬರುತ್ತೆ, ಇದಕ್ಕೆ ಅಂತಲೇ ಬರುತ್ತೆ. ನೋಡಿ, ಈ ರೀತಿಯಾಗಿ ತೇಂಗೋಳು ಅಂತ ಹೇಳ್ತಾರೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳ್ತಾರೆ. ಸೊ ಈ ರೀತಿಯಾಗಿ ಪ್ರತಿಯೊಂದು ಜಸ್ಟ್ ಒಂದು ಸುತ್ತು ಬಂದು ಮೇಲೆ ಬಂದು ಕಟ್ ಮಾಡಿದ್ರೆ ಸಾಕು. ತೀರಾ ದಪ್ಪ ಮಾಡ್ಕೊಂಡ್ರೂ ಎಣ್ಣೆಲಿ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಳಗಡೆ ಇರೋ ಅಂಥ ಭಾಗ ಫ್ರೈ ಆಗೋದಿಲ್ಲ. ಸೊ ಆದಷ್ಟು ಒಂದು ಸುತ್ತು ಬಂದರೆ ಸಾಕಾಗುತ್ತೆ. ಒಂದು ಸುತ್ತಿಗೆ 3 ಎಳೆ ಬಂದಿರುತ್ತೆ. ಸೊ ಇದೇ ರೀತಿಯಾಗಿ ಒಂದು ಪೇಪರು ಅಥವಾ ಒಂದು ಬಟ್ಟೆ ಮೇಲೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ತೇಲಿಸ್ಬೇಕಾದ್ರೆ ಈಸಿ ಆಗಿಬಿಡುತ್ತೆ. ನೀವೇನಾದರೂ ದೊಡ್ಡ ಬಾಣಲಿ ಇಟ್ಕೊಂಡಿದ್ದೀರ ಅಂದರೆ ಒಂದೇ ಸಲಿಗೆ 8-10 ಈ ಥರ ಹಾಕ್ಕೊಳ್ಬೋದು. ನಾವು ಎಣ್ಣೆ ಏನು ತೊಗೊಂಡಿರ್ತೀವಿ ಅದ್ರ ಮೇಲೆ ನಾವು ಇದನ್ನು ಒಂದೊಂದನ್ನೇ ಹಾಕೊಳೋದಕ್ಕೆ ಸರಿ ಹೋಗುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಈ ಥರ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ಎತ್ತಿಟ್ಕೋತಾರೆ ಬೇಸಿಗೆ ಟೈಮ್ನಲ್ಲಿ. ಸೊ ಅವ್ರಿಗೆ ಬೇಕಂದಾಗ ಎಣ್ಣೆಯಲ್ಲಿ ತೇಲಿಸ್ಕೋತಾರೆ, ಸಂಡಿಗೆ ಎಲ್ಲ ಮಾಡ್ತೀವಲ್ವ. ಸೊ ಆ ರೀತಿಯಾಗಿ ನೋಡಿ, ಸ್ವಲ್ಪ ಟೆಸ್ಟ್ ಮಾಡ್ತಾ ಇದ್ದೀನಿ ಹೇಗೆ ಎಣ್ಣೆ ಕಾದಿದೆಯಾ ಹೇಗೆ ಅಂತ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಇರಬೇಕು ಸ್ನೇಹಿತರೆ, ಜಾಸ್ತಿ ಇದು ಎಣ್ಣೆ ಕಾದಿರಬಾರ್ದು. ಎಣ್ಣೆ ಏನಾದರೂ ಜಾಸ್ತಿ ಹೈ ಫ್ಲೇಮ್ನಲ್ಲಿ ಕಾದಿದೆ ಅಂತ ಹೇಳಿದ್ರೆ, ಬಿಸಿ ಆಗಿದೆ ಅಂತ ಹೇಳಿದ್ರೆ ಅದು ಒಳಭಾಗ ಬೇಯೋದಿಲ್ಲ, ಬೇಗ ಬೆಂದಂಗೆ ನಮಗೆ ಫೀಲ್ ಆಗ್ತಿರುತ್ತೆ, ಬಟ್ ಒಳಭಾಗ ಬೆಂದಿರೋದಿಲ್ಲ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿನೇ ಈ ಒಂದು ತೇಂಗೋಳನ್ನು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಬಬ್ಬಲ್ಸು ಕಡಿಮೆ ಆಗ್ತಾ ಬರಬೇಕು. ಕಡಿಮೆ ಆಗ್ತಾ ಬಂದಾಗ ಸೊ ಇದು ಫ್ರೈ ಆಗ್ತಾ ಇದೆ ಅಂತ, ಆದಷ್ಟು ಬಬ್ಬಲ್ಸು ಕಡಿಮೆ ಆಗಿದೆ, ಆ ಗುಳ್ಳೆಗಳು ಬರ್ತಾ ಇರೋದೆಲ್ಲ ನಿಂತಿದೆ ಅಂದಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೋಡಿ, ಎಷ್ಟು ಕಲರಾಗಿ ವೈಟ್ ಕಲರಲ್ಲಿ ಬಂದಿದೆ ಅಂತ. ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಮೆಥಡಲ್ಲಿ ಮಾಡಿದ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ, ಈಗ ಆಲ್ಮೋಸ್ಟ್ ಆಗಿದೆ, ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬಂದಿದೆ ಮತ್ತು ಮುಳುಗ್ತಾ ಬಂದಿದೆ, ಎಣ್ಣೆಯಲ್ಲಿ ಕೆಳಭಾಗಕ್ಕೆ ಹೋಗ್ಬಿಡುತ್ತೆ ಅದು ಫ್ರೈ ಆಗಿದೆ ಅಂತ ಹೇಳಿದ್ರೆ. ಸೊ ಆ ಟೈಮ್ನಲ್ಲಿ ನಾವು ಎಣ್ಣೆಯಿಂದ ಇದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಒಂದು ಸಲಿಗೆ 4-5 ಈ ರೀತಿಯಾಗಿ ಫ್ರೈ ಮಾಡ್ಕೋತಾ ಇದ್ದೆ. ನೋಡಿ, ಎಣ್ಣೆನೂ ಕೂಡ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಮಿಸ್ ಮಾಡಿದೆ ಸ್ನ್ಯಾಕ್ಸ್ ಐಟಮಿಗಾಗ್ಬೋದು, ಹಬ್ಬಗಳಿಗಾಗ್ಬೋದು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲ್ಲರು ಕೂಡ ಅಷ್ಟೇ ವೈಟ್ ಕಲರಲ್ಲಿ ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗಾಗ್ಬೋದು ಅಥವಾ ಫ್ರೆಂಡ್ಸ್ ಸರ್ಕಲಿಗಾಗ್ಬೋದು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವು ಮನೇಲಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಅಂಗಡಿಯಿಂದ ಬೇಕ್ರಿಯಿಂದ ತಂದುಕೊಡೋ ಬದಲು ಮನೆಯಲ್ಲೇ ಈ ರೀತಿಯಾಗಿ ಆರಾಮ್ಸೆ ಮಾಡಿಕೊಡ್ಬೋದು. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಲ್ವಾ? ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.